ಕ್ರಿಶ್ಚಿಯನ್ಗೆ ಮತಾಂತರವಾದ್ರೆ ಎಸ್ಸಿ ಸ್ಥಾನಮಾನ ರದ್ದು. ಮತಾಂತರದ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಧಾರ್ಮಿಕ ಮತಾಂತರದ ನಂತರ ಎಸ್ಸಿ ಸ್ಥಾನಮಾನ ಇರೋದಿಲ್ಲ. ಮತಾಂತರಗೊಂಡಂತಹ ಕ್ರೈಸ್ತರು ಎಸ್ಸಿ ಸ್ಥಾನಮಾನ ಪಡೆಯಲು ಸಾಧ್ಯವಿಲ್ಲ. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನ ಎಸ್ಸಿ ಎಂದು ಪರಿಗಣಿಸಲ್ಲ. ಹಿಂದೂ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ ಹೊರತುಪಡಿಸಿ ಇತರೆ ಧರ್ಮಕ್ಕೆ ಮತಾಂತರಗೊಂಡ್ರೆ ಎಸ್ಸಿ ಸ್ಥಾನಮಾನ ಅನ್ವಯಿಸೋದಿಲ್ಲ. ಆಂಧ್ರದ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಇತರ ಧರ್ಮಕ್ಕೆ ಮತಾಂತರಗೊಂಡರೆ ಪರಿಶಿಷ್ಟ ಜಾತಿ ಹಕ್ಕು ಇರೋದಿಲ್ಲ. ಕ್ರೈಸ್ತ ಧರ್ಮದಲ್ಲಿ ಜಾತಿ ಅಥವಾ ಕುಲದ ವ್ಯವಸ್ಥೆ ಇಲ್ಲ. ಒಬ್ಬ ವ್ಯಕ್ತಿಯು ಒಮ್ಮೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡರೆ ಆತನ ಎಸ್ಸಿ ಸ್ಥಾನಮಾನದ ಹಕ್ಕುಗಳು ಕೂಡಲೇ ರದ್ದಾಗುತ್ತವೆ. ಪರಿಶಿಷ್ಟ ಜಾತಿಯ ಯಾವುದೇ ಸೌಲಭ್ಯ ಪಡೆಯುವಂತಿಲ್ಲ. ಪರಿಶಿಷ್ಟ ಜಾತಿಯ ಗುರುತು ಹಿಂದೂ ಧರ್ಮ, ಸಿಖ್ ಧರ್ಮ, ಬೌದ್ಧ ಧರ್ಮ ಪ್ರತಿಪಾದಿಸುವವರಿಗೆ ಮಾತ್ರ ಸೀಮಿತವಾಗಿದೆ. ಧಾರ್ಮಿಕ ಮತಾಂತರದ ಬಗ್ಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಮಂಡಿಸಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾದ್ರೆ ಎಸ್ಸಿ ಸ್ಥಾನಮಾನಗಳು ರದ್ದಾಗುತ್ತೆ. ಮತಾಂತರದ ಬಗ್ಗೆ ಸುಪ್ರೀಂ ಕೋರ್ಟ್ ಬಹಳ ಮಹತ್ವದ ತೀರ್ಪನ್ನ ನೀಡಿದೆ. ಧಾರ್ಮಿಕ ಮತಾಂತರದ ನಂತರ ಎಸ್ಸಿ ಸ್ಥಾನಮಾನ ಇರೋದಿಲ್ಲ. ಮತಾಂತರಗೊಂಡಂತಹ ಕ್ರೈಸ್ತರು ಎಸ್ಸಿ ಸ್ಥಾನಮಾನಕ್ಕೆ ಅರ್ಹರಾಗೋದಿಲ್ಲ. ಎಸ್ಸಿ ಸ್ಥಾನಮಾನ ಪಡೆಯಲು ಸಾಧ್ಯವಿಲ್ಲ. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನ ಎಸ್ಸಿ ಅಂತ ಪರಿಗಣಿಸಲಾಗುವುದಿಲ್ಲ. ಹಿಂದೂ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮವನ್ನ ಹೊರತುಪಡಿಸಿ ಇತರೆ ಧರ್ಮಕ್ಕೆ ಮತಾಂತರಗೊಂಡ್ರೆ ಎಸ್ಸಿ ಸ್ಥಾನಮಾನ ಅನ್ವಯಿಸಲ್ಲ. ಆಂಧ್ರದ ಹೈಕೋರ್ಟ್ ತೀರ್ಪನ್ನ ಈಗ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನ ಎಸ್ಸಿ ಅಂತ ಪರಿಗಣಿಸೋಕ್ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್. ಆಂಧ್ರದ ಹೈಕೋರ್ಟ್ ಏನು ತೀರ್ಪು ನೀಡಿತ್ತೋ ಅದೇ ತೀರ್ಪನ್ನ ಈಗ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಇತರ ಧರ್ಮಕ್ಕೆ ಮತಾಂತರಗೊಂಡ್ರೆ ಪರಿಶಿಷ್ಟ ಜಾತಿಯ ಹಕ್ಕು ಇರೋದಿಲ್ಲ. ಒಬ್ಬ ವ್ಯಕ್ತಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ್ರೆ ಎಸ್ಸಿ ಸ್ಥಾನಮಾನಗಳು ಅನ್ವಯವಾಗೋದಿಲ್ಲ. ಆತನ ಎಸ್ಸಿ ಸ್ಥಾನಮಾನದ ಹಕ್ಕುಗಳು ಕೂಡಲೇ ರದ್ದಾಗುತ್ತೆ. ಪರಿಶಿಷ್ಟ ಜಾತಿಯ ಯಾವುದೇ ಸೌಲಭ್ಯ ಸಿಗೋದಿಲ್ಲ. ಇನ್ನು ಪರಿಶಿಷ್ಟ ಜಾತಿಯ ಗುರುತು ಹಿಂದೂ ಧರ್ಮ, ಸಿಖ್ ಧರ್ಮ, ಬೌದ್ಧ ಧರ್ಮ ಪ್ರತಿಪಾದಿಸೋರಿಗೆ ಮಾತ್ರ ಸೀಮಿತವಾಗಿದೆ. ಧಾರ್ಮಿಕ ಮತಾಂತರದ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದರೆ ಎಸ್ಸಿ ಅಂತ ಪರಿಗಣಿಸೋಕೆ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಬಹಳ ಮಹತ್ವದ ತೀರ್ಪನ್ನು ನೀಡಿದೆ. ಧಾರ್ಮಿಕ ಮತಾಂತರದ ಬಗ್ಗೆ ಎಸ್ಸಿ ಸ್ಥಾನಮಾನ ಇರೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನ ಮಂಡಿಸಿದೆ ಸುಪ್ರೀಂ ಕೋರ್ಟ್. ಮತಾಂತರಗೊಂಡಂತಹ ಕ್ರೈಸ್ತರು ಎಸ್ಸಿ ಸ್ಥಾನಮಾನ ಪಡೆಯೋಕ್ ಸಾಧ್ಯವಿಲ್ಲ. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನ ಎಸ್ಸಿ ಅಂತ ಪರಿಗಣಿಸೋಕೆ ಸಾಧ್ಯವಿಲ್ಲ. ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಸಿಖ್ ಧರ್ಮವನ್ನ ಹೊರತುಪಡಿಸಿ ಇತರೆ ಧರ್ಮಕ್ಕೆ ಮತಾಂತರಗೊಂಡರೆ ಎಸ್ಸಿ ಸ್ಥಾನಮಾನ ಅನ್ವಯಿಸೋದಿಲ್ಲ. ಆಂಧ್ರದ ಹೈಕೋರ್ಟ್ ಕೂಡ ಇದೇ ತೀರ್ಪು ನೀಡಿತ್ತು. ಅದೇ ತೀರ್ಪನ್ನ ಈಗ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಇತರ ಧರ್ಮಕ್ಕೆ ಮತಾಂತರಗೊಂಡರೆ ಪರಿಶಿಷ್ಟ ಜಾತಿಯ ಹಕ್ಕು ಇರೋದಿಲ್ಲ. ಮಹತ್ವದ ತೀರ್ಪನ್ನ ನೀಡಿದೆ. ಆತನ ಎಸ್ಸಿ ಸ್ಥಾನಮಾನದ ಹಕ್ಕುಗಳು ಕೂಡಲೇ ರದ್ದಾಗುತ್ತೆ. ಒಂದು ವೇಳೆ ಕ್ರಿಶ್ಚಿಯನ್ನಿಂದ ಮತಾಂತರವಾದ್ರೆ ಈ ಬಗ್ಗೆ ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡೋಕೆ ಕಾನೂನು ವಿಶ್ಲೇಷಕರಾದಂತಹ ವಾಸುದೇವ್ ರಾವ್ ಕಶ್ಯಪ್ ಅವರಿದ್ದಾರೆ. ಸರ್ ನಮಸ್ಕಾರ. ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ತೀರ್ಪು ಆಂಧ್ರದ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನೇ ಎತ್ತಿ ಹಿಡಿದಿದೆ. ಒಂದು ವೇಳೆ ಮತಾಂತರವಾದ್ರೂ ಕೂಡ ಎಸ್ಸಿ ಅಂತ ಪರಿಗಣಿಸೋಕೆ ಸಾಧ್ಯವಿಲ್ಲ ಅಂತ. ಇದರ ಸಾಧಕ ಬಾಧಕಗಳು ಏನು ಸರ್? ಫಸ್ಟ್ ಆಫ್ ಆಲ್ ಏನ್ ತಿಳ್ಕೋಬೇಕು ಅಂತಂದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಇದೆಯಲ್ಲ 1889. ಆಕ್ಚುಲಿ ಅದ್ರ ಏನು ಯಾವ ತರದಲ್ಲಿ ದಲಿತ ಸಮುದಾಯಕ್ಕೆ ಸಹಾಯ ಮಾಡುತ್ತೆ, ಅದು ಆದ್ರೆ ಆ ಕಾನೂನಿನ ಅಂಕುಶದಿಂದ ಅವ್ರಿಗೆ ಯಾವ ತರದಲ್ಲಿ ಅವ್ರಿಗೆ ಇದು ಅವ್ರ ಪ್ರೊಟೆಕ್ಷನ್ ಕೊಡುತ್ತೆ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ಈಗ ಏನು ಈ ಕಾಯ್ದೆ ಮುಖ್ಯ ಉದ್ದೇಶ ಏನಿತ್ತು, SC ST ದೌರ್ಜನ್ಯ ತಡೆ ಅವ್ರೊಂದಿತ್ತು ಅವ್ರಿಗೆ. ಅಂದ್ರೆ ಅವ್ರ ಮೇಲೆ ಯಾರು ಸುಮ್ಮನೆ ದೌರ್ಜನ್ಯ ಮಾಡಂಗಿಲ್ಲ. ಏನಾಯ್ತು, ಸ್ವತಂತ್ರ ನಂತರದಲ್ಲಿ ಏನಾಯ್ತು, ಯಾವಾಗ ಈ ದಲಿತ ಸಮುದಾಯಕ್ಕೆ ಈ ಸ್ವರ್ಣೀಯರ ಒಂದು ದೌರ್ಜನ್ಯ ತಡೆಯೋಕ್ಕೋಸ್ಕರ ಒಂದು ಆಕ್ಟ್ ಬಂತು, ಗೌರ್ಮೆಂಟ್ ಆಫ್ ಇಂಡಿಯಾ ಅದಿಂದ ಆಕ್ಟ್ ಬಂತು. ತುಂಬಾ ಸ್ಟ್ರಾಂಗ್ ಆಗಿರೋ ಆಕ್ಟ್ ಇದು. ತುಂಬಾ ಸ್ಟ್ರಾಂಗ್ ಅಂತಂದ್ರೆ ತುಂಬಾ ಬಲಿಷ್ಠವಾಗಿದೆ ಆಕ್ಟ್ ಅದು. ಅದೇನಾಯ್ತು, ದೌರ್ಜನ್ಯ ತಡೆ ಅಂತ ಬಂತು. ನಂತರ ಸರ್ವಿತ ನ್ಯಾಯಾಲಯ ಮೇಲಾದ್ರೂ ದೌರ್ಜನ್ಯಗಳಾದಾಗ ಅವ್ರು ಏನಾದ್ರು ಅನ್ಯಾಯ ಆದಾಗ ಅವರಿಗೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಕೂಡ
ಅವರಿಗೆ ಒಂದು ಮಾಡಬೇಕು ಅಂತ ಇತ್ತು ಅದು. ಮತ್ತೆ ಪರಿಹಾರ ಪುನರ್ವಸತಿ ಅಂತ ವ್ಯಕ್ತಿಗಳಿಗೆ ಏನಾಗ್ತಂದ್ರೆ ಪರಿಹಾರ ಕೊಡ್ಬೇಕು ಮತ್ತೆ ಪುನರ್ವಸತಿ ಮಾಡ್ಕೊಡ್ಬೇಕು ಅಂತ ಹೇಳಿ ಒಂದು ಅಮೆಂಡ್ಮೆಂಟ್ ಆಯ್ತು ಅವ್ರಿಗೆ. ಏನು ಅದು ಆಕ್ಚುಲಿ ಅವ್ರ ಅಪರಾಧಗಳೇನು ಅಂತ ಹೇಳ್ತಂದ್ರೆ ಯಾವ ತರ ಪರಿಗಣಿಸ್ತಾರೆ ಅಂತಂದ್ರೆ ಅವ್ರಿಗೇನು ಅವರು ಬಟ್ಟೆ ಬಿಚ್ಚೋರ್ನ ಅವಮಾನಿಸೋದು, ಮಕ್ಕಳಿಗೆ ಬಸ್ಸೆ ಮಡಿಯೋದು, ನಂತರ ಜಮೀನಿನ ಬದವಂತ ಕಿತ್ಕೊಳ್ಳೋದು, ಅಥವಾ ಬೇನಾಮಿ ಮಾಡಲು ಬೇಸಾಯ ಮಾಡಲು ಬಿಡದೇ ಇರೋದು, ಸಾರ್ವಜನಿಕವಾಗಿ ಕುಡಿಯೋ ನೀರು ಅಥವಾ ಇತರ ಸೌಲಭ್ಯ ಬಳಸಂತ ಹಿಡಿಯೋದು. ಕೆಲವು ಹೋಟ್ಲುಗಳಲ್ಲಿ ಅಲೋ ಮಾಡಲ್ಲ SC ಗಳಿಗೆ ಬೋರ್ಡ್ ಹಾಕಿರ್ತಾರೆ, ತಾವು ನೋಡಿರ್ಬೋದು. ಕೆಲವು ಹಳ್ಳಿಲಿ ಇವತ್ತು ಕೂಡ ಆ ಪದ್ಧತಿ ಇದೆ. ಅದು ಏನಂತ ಸುವರ್ಣೀಯರು ಅವರು ಸೇರ್ಸೋದೇ ಇಲ್ಲ, SC ಗಳಿಗೆ ಅವಕಾಶ ಪ್ರವೇಶವಿಲ್ಲ ಅಂತ ಹಾಕಿರ್ತಾರೆ. ಅಂತದೆಲ್ಲವೂ ಕೂಡ ಕಾನೂನಿನ ಬಾಹಿರ. ಸಾರ್ವಜನಿಕರಲ್ಲಿ ಕುಡಿಯೋ ನೀರು ಅಥವಾ ಸೌಲಭ್ಯ ಬಳಸೋ ತಡೆಯೋದು, ಚುನಾವಣೆ ಮತ ಕೆಲಸ ತಡೆಯೋದು, ಇವೆಲ್ಲ ರಕ್ಷಣೆ ಇದೆ. ಇವೆಲ್ಲವಕ್ಕೂ ಏನಂತಂದ್ರೆ ಯಾರಾದ್ರೂ ಇದನ್ನ ಅತಿರೇಕ ಮಾಡಿದಾಗ ಈ ಕಾಯ್ದೆನೇನಾದ್ರು ಏನು ಉಲ್ಲಂಘನೆ ಮಾಡಿದಾಗ ಅದು ಜಾಮೀನು ನಾನ್ ಬೈಲಬಲ್ ಆಗುತ್ತದು. ಯಾವುದು ಈ ಕೇಸ್ SC ಅಟ್ರಾಸಿಟಿ ಕೇಸ್ಗಳಿಗೆ ಬೇಲೆ ಸಿಗಲ್ಲ ಯಾರಿಗೂ. ಗಂಭೀರ ಪ್ರಕರಣಗಳಲ್ಲಿ ಸೆಕ್ಷನ್ 18 ಪ್ರಕಾರ ನಿಬಂಧನೆಗಳು ಸರ್ಕಾರಿಗೆ ಇದಕ್ಕೇನಂತಾರೆ, ಸರ್ಕಾರ ಅದಕ್ಕೆ ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ಏನು ಸರ್ಕಾರಿ ಅಧಿಕಾರಿ SC ಅಲ್ಲದವ್ರನ್ನ ಕಾಯ್ದೆ ಜಾರಿ ಅವ್ರಿಗೆ ಶಿಕ್ಷೆ ಆಗತ್ತೆ. ಆಕ್ಚುಲಿ ಇಮಿಡಿಯೇಟ್ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಪೊಲೀಸ್ ಅಧಿಕಾರಿ ಮೇಲೆ ಶಿಕ್ಷೆ ಆಗತ್ತೆ, ಪೊಲೀಸ್ ಸ್ಟೇಷನ್ ಕೂಡ ಪೊಲೀಸ್ ಸಂಬಂಧಪಟ್ಟತಕ್ಕಂಥ ಪೊಲೀಸ್ ಅಧಿಕಾರಿಗೂ ಆಗತ್ತೆ, ಅಥವಾ ಸಂಬಂಧಪಟ್ಟ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗೂ ಶಿಕ್ಷೆ ಆಗತ್ತೆ. ಪರಿಹಾರ ದಾನ ಎಷ್ಟಿದೆ ಅಂತ ಹೇಳಿದ್ರೆ ಅವರಿಗೆ 85,000ದಿಂದ 8 ಲಕ್ಷ ತನಕ ಅವ್ರಿಗೆ ಸರ್ಕಾರ ಪರಿಹಾರ ಕೊಡುತ್ತೆ. ಏನ್ ಮಾಡ್ತಾರೆ ಇವರು ಅಂತಂದ್ರೆ ದೂರ ಕೊಡ್ತಾರೆ. ಯಾವ್ದು ಇದೆಲ್ಲ ಇದು ಒಂದು ಭಾಗ ಆಯ್ತು. ಭಾಗ ಎ ಏನು ಅಟ್ರಾಸಿಟಿ ಕೇಸು ಮತ್ತೆ SC ಆಕ್ಟ್ ಅಂದ್ರೆ ಏನು ಅಂತ. ಇದ್ರದ್ದು ಇನ್ನೊಂದು ಮುಖ ಇದೆ. ಇನ್ನೊಂದು ಮುಖ ಏನು ಅಂತಂದ್ರೆ ಇದನ್ನು ದುರ್ಬಳಕೆ ಪಡಿಸ್ಕೊಳ್ತಕ್ಕಂತ ಅವಕಾಶಗಳು, ಸಂದರ್ಭಗಳು ಬಹಳ ಇದೆ. ಸುಮ್ಮನೆ ಇದು ಇದೆಯಂತ ಹೇಳಿ ಒಂದು ಅಂಕುಶ ಇದೆ, ಒಂದು ಆಯುಧ ಇದೆ ಅಂತ ಹೇಳಿ ಸುಮ್ಮನೆ ಕೇಸ್ಗಳು ಹಾಕೋದು, ಸುಳ್ಳು ಕೇಸ್ಗಳು ಹಾಕೋದು ಎಲ್ಲವೂ ಕೂಡ ನಡೆಯುತ್ತೆ. ಈ ನಿಟ್ಟಿನಲ್ಲಿ ಏನಾಗಿದೆ ಅಂತಂದ್ರೆ ಮದ್ರಾಸ್ ಹೈಕೋರ್ಟ್ ನಲ್ಲಿ ಒಬ್ಬ ಫಾದರು ಈ ತರ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಆಯ್ತು, ಬೈಗಳಾಯ್ತು ಅಂತ ಹೇಳಿ ಆತ ಬೇಸಿಕಲಿ SC ಆಗಿರ್ತಾರೆ. ತದನಂತರ ಕ್ರಿಶ್ಚಿಯನ್ ಮಿಷನರಿ ಫಾದರ್ ಆಗಿರ್ತಾರೆ, ಅವರು ಮತಾಂತರ ಹೊಂದಿರ್ತಾರೆ. ಸೊ ಏನಂತಂದ್ರೆ ಇವತ್ತು ಭಾರತೀಯ ಕಾನೂನಿನ ಜಗತ್ತಿನಲ್ಲಿ ಮತ್ತು ನ್ಯಾಯಾಲಯದ ಜಗತ್ತಿನಲ್ಲಿ ಮತ್ತೊಂದು ಮೈಲ್ಗಲ್ಲು ಅಂತಂದ್ರೆ ಇದು. ಈ ಒಂದು ಮೈಲ್ಗಲ್ಲಿಂದ ಏನಾಯ್ತು ಅಂತಂದ್ರೆ ಮತಾಂತರಕ್ಕೆ ಒಂದು ಒಳ್ಳೆ ಅಂಕುಶ ಆಯ್ತು. ಆಕ್ಚುಲಿ ಒಂದು ದೊಡ್ಡ ಅಂಕುಶನೇ ಇದೆ. ಯಾಕಂತಂದ್ರೆ ಮತಾಂತರ ಎರ್ರಾಬಿರಿ ನಡೆಯೋದು, ಅಮಾಯಕರುಗಳನ್ನ ಅವ್ರಿಗೆ ಸುಳ್ಳು ಹೇಳಿ ಅವ್ರಿಗೆ ಪುಸ್ಲಾಯಿಸಿ ಮೋಸ ಮಾಡಿ ಏನೇನೋ ಕೊಡ್ತೀವಿ ಅಂತ ಹೇಳಿ ಇಲ್ಲದಿಲ್ಲದ ಆಮಿಷ ಒಡ್ಡಿ ಏನೋ ನೊಂದವರು ಬೆಂದವರು ಏನು ಅವ್ರಿಗೆ ಕಣ್ಣೀರು ಬರ್ತೀವಂತ ಸುಳ್ಳೆಲ್ಲ ಹೇಳ್ಬಿಟ್ಟು ಅವ್ರು ಮತಾಂತರ ಮಾಡ್ತಕ್ಕಂಥ ಮತಾಂತರದ ಪಿಡುಗಿಗೆ ಇವತ್ತು ಒಂದು ಒಳ್ಳೆ ಕವಚ ಆಯ್ತು. ಏನು SC ಬಹಳಷ್ಟು ಅನುಕೂಲ ಇದೆ ಸರ್ಕಾರದ ಬಲೆಗಳಿಂದ, ಇಲಾಖೆಗಳಿಂದ. ಅವ್ರಿಗೆ SC ಶೈಕ್ಷಣಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಅಥವಾ ಲ್ಯಾಂಡ್ ಟ್ರಿಬ್ಯುನಲ್ ಲ್ಯಾಂಡ್ ಆಗಿರ್ಬೋದು, ಇವೆಲ್ಲ ಅನುಕೂಲಗಳು ಇತ್ತು ಕೂಡ. ಯಾವಾಗ ಒಂದ್ಸಲಿ ಅವರು ಮತಾಂತರ ಆಗ್ಬಿಟ್ರೆ, ಕ್ರಿಶ್ಚಿಯನ್ಸ್ ಅಲ್ಲಿ ಜಾತಿಗಳದ ಒಂದು ವಿಂಗಡಣೆ ಇಲ್ಲ. ಕ್ರಿಶ್ಚಿಯನ್ಸ್ ಅಂದ್ರೆ ಕ್ರಿಶ್ಚಿಯನ್ನೇ, ಮುಸ್ಲಿಂ ಅಂದ್ರೆ ಮುಸ್ಲಿಂನೇ, ಅಲ್ಲಿ ಅದು ಬಿಟ್ಟು ಬೇರೆ ಜಾತಿಗಳ ಕನ್ವರ್ಷನ್ ಇಲ್ವೇನ. SC ಯಾರಿದ್ದಾರೆ SC ಅನ್ಕೊಂಡಿರೋರ್ಗು ಅವ್ರೇನಾದ್ರೂ ಮತಾಂತರ ಆಗಿ ಕ್ರಿಶ್ಚಿಯನ್ ಆದ್ರೆ ಅವರಿಗೆಲ್ಲ ಹಿಂದೆ ಇರತಕ್ಕಂಥ ಎಲ್ಲಾ ಆಯುಧಗಳು, ಏನು ಅಧಿಕಾರದ ಆಯುಧಗಳು ಅಥವಾ ಅವ್ರಿಗಿರತಕ್ಕಂಥ ಎಲ್ಲಾ ಸಪೋರ್ಟಿಂಗ್ ಬ್ಯಾಕಪ್ ಎಲ್ಲ ಕೂಡ ಕ್ಯಾನ್ಸಲ್ ಆಗ್ಬಿಟ್ಟ. ಅದು ಮುಗೀತು. ಇನ್ನೊಂದು ಏನಂತಂದ್ರೆ ಇವತ್ತು ನೀವು ನೋಡಿರ್ಬೋದು, ಕರ್ನಾಟಕದ ಮೂಲೆ ಕೂಡ ಈ ಅಮಾಯಕರುಗಳನ್ನ ಮತ್ತೆ ಏನು ಗೊತ್ತಿಲ್ಲದಿರೋರನ್ನ ಇವರೆಲ್ಲ ಫಾದರ್ಗಳು ವೈಟ್ ಬಟ್ಟೆಗಳು ಹಾಕೊಂಡು ಹೋಗಿ ನಾವ್ ಇದು ಮಾಡ್ತೀವಿ, ಮ್ಯಾಜಿಕ್ ಮಾಡ್ತೀವಿ, ಮಿರಾಕಲ್ ಮಾಡ್ತೀವಿ ಅಂತ ಹೇಳಿ ಸುಳ್ಳುಗಳು ಹೇಳಿ, ಹಾಸ್ಪಿಟ್ಲ್ ಕೆಲಸ ಕೊಡಿಸ್ತೀವಿ ಅಂತ ಸುಳ್ಳುಗಳು ಹೇಳಿ, ನಿಮಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿಸ್ತೀವಿ ಅಂತ ಹೇಳಿ ಏನೇನೋ ಮಾಡಿ ಮತಾಂತರದ ಪಿಡುಗು ಒಂದು ಭಾರತ ದೇಶದಲ್ಲಿ ಇರ್ಲಿಲ್ಲ. ಆಕ್ಚುಲಿ ಯಾವಾಗ ತರಾತನ ಭಾರತಕ್ಕೆ ಹೋದಾಗಲೂ ಇವರೆಲ್ಲ ಬಂದ ಮೇಲೆ ಏನಾಯ್ತು ಅಂತಂದ್ರೆ ಇದು ಕ್ರಿಶ್ಚಿಯನ್ ಮತಗಳು ಏನಾಗಿದೆ, ಈಗ ಕ್ರಿಶ್ಚಿಯನ್ ಮತದ ಅವ್ರ ಬಾದಿ ಮತ ಪರಿವರ್ತನೆ ಆಗೋದು ಅವರ ವೈಯಕ್ತಿಕ ಇಚ್ಛೆ ಆಗ್ಬಿದ್ರೆ ಆಗ್ಬೋದು. ಇಸ್ಲಾಂ ಮತಕ್ಕೆ ಮತಾಂತರವಾಗೋರಿದ್ರೆ ಅದು ಹೇಗೆ ಸರ್? ಅದಕ್ಕೆ ಸೌಲಭ್ಯಗಳು ಸಿಗತ್ತಾ? ಇದೇ ಮುಂದುವರಿಯತ್ತಾ? ಅಲ್ಲ, ಅದಕ್ಕೂ ಇನ್ನೂ ಅಮೆಂಡ್ಮೆಂಟ್ ಆಗಿಲ್ಲ. ಇದು ಬರೀ ಆಗಿರೋದು ಮಾತ್ರ ಕ್ರಿಶ್ಚಿಯನ್ ಮಾತ್ರ ಆಗಿದೆ ಅಮೆಂಡ್ಮೆಂಟ್. ಅದಕ್ಕೂ ಅಮೆಂಡ್ಮೆಂಟ್ ಆಗ್ಬೋದು. ಏನು ಆ ತರದ ಅದೇ ತರದ ಯಾರಾದ್ರೂ ಒಂದು ಕೇಸ್ ಏನಾದ್ರು ಸುಪ್ರೀಂ ಕೋರ್ಟ್ ಹೋದಾಗ ವರ್ಡಿಕ್ಟ್ ಆದಾಗ ಬಹುಶಃ ಅದಕ್ಕೂ ಅಪ್ಲೈ ಆಗುತ್ತೆ. ಅದು ಮುಸ್ಲಿಂ ಏನ್ ಹೇಳುತ್ತಿಲ್ಲ ಅಂತಂದ್ರೆ, ನೀವು ಹಿಂದೂ ಧರ್ಮಕ್ಕೆ ಸೇರ್ಕೊಳ್ಳಿ, ನಿಮ್ಮ ಇದು ಹೋಗಲ್ಲ, ಯಾವುದು ನಿಮ್ದು ಒಂದು ವರ್ಜಿನಾಲಿಟಿ ಹೋಗಲ್ಲ, SC ವರ್ಜಿನ, ಹಿಂದೂ ಧರ್ಮ, ಜೈನ್, ಸಿಖ್ ಇದಕ್ಕೆಲ್ಲ ಹೋಗಿ ಏನಾಗೋದಿಲ್ಲ. ಆದ್ರೆ ಕ್ರಿಶ್ಚಿಯನ್ ಮತಾಂತರಕ್ಕೆ ನೀವು ಹೋದಾಗ ನಿಮ್ಗೆ ಸಿಗೋದಿಲ್ಲ, ಕಾಂಪಿಟೇಷನ್ ಯಾವ್ದು ಬರಲ್ಲ, ನಿಮ್ಗೆ ಏನು ಸಿಗಲ್ಲ. ಅಂದ್ರೆ ನಿಮ್ಗೆ ಜಾತಿ ನಿಂದನೆ ಮಾಡಿದ್ರು ಅಂತೇಳಿ ಕೇಸ್ ಹಾಕಕ್ಕಾಗಲ್ಲ, ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕೇಸ್ ಹಾಕಕ್ಕಾಗಲ್ಲ, ಮಹಿಳೆಯರ ಮೇಲಿನ ದೌರ್ಜನ್ಯ ವಿನಯ ಭಂಗ ಅದಕ್ಕೂ ಕೇಸ್ ಹಾಕಕ್ಕಾಗಲ್ಲ, ಲೈಂಗಿಕ ದೌರ್ಜನ್ಯಕ್ಕೆ ರೇಪ್ ಕೇಸ್ ಮಾಡಕ್ಕಾಗಲ್ಲ,
ಮರ್ಡರ್ಗೂ ಮಾಡಕ್ಕಾಗಲ್ಲ, ಆಸ್ತಿ ಹಾನಿ, ಬೆಂಕಿ ಮನೆಗೆ ಬೆಂಕಿ ಹಾಕೋದು ಅಂತ ಏನು ಮಾಡಕ್ಕಾಗಲ್ಲ. ಒನ್ಸ್ ಯು ಚೇಂಜ್ ಯುವರ್ ಕ್ಲಾತ್ ಆಫ್ ರಿಲಿಜಿಯಸ್ SC ಟು ಕ್ರಿಶ್ಚಿಯನರಿ, ಯು ಆರ್ ಗಾನ್. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ, ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.